ಇಷ್ಟು ದಿನ ಆಕಿಗೆ ಮಕ್ಕಳಾಗತ್ತಿಲ್ಲ ಅಂತೀನಿ. ಈಗ ಈಕ್ಯೂ ಬಸರಾದ್ಲು. ಇನ್ನು ಎಲ್ಲ ಆರಾಮಾಗಿರ್ಬೋದು, ಏನು ಚಿಂತಿಲ್ಲಂಗೆ. ಎಷ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ನನ್ನ ವಂಶ ಬೆಳಗಿಸ್ಬಿಟ್ಟ ದೇವ್ರು. ನಾನು ಎಲ್ಲಿಗೆ ಮಕ್ಕಳು ಆಗ್ತಾವೋ ಇಲ್ಲೋ, ಈಗಿನ ದೂರ ಮಾಡ್ಕೋಬೇಕೇನೋ ಅಂತ ಅಂದ್ಕೊಂಡಿದ್ನಿ. ಆದರೆ ಆ ದೇವರು ಹಂಗೆ ಮಾಡಲಿಲ್ಲ. ಕಷ್ಟನೋ ಸುಖನೋ ಆಕೆಗೂ ಒಂದು ಮಗು ಆಗಂಗೆ ಮಾಡ್ದ. ಇಲ್ಲ ಅಂದ್ರೆ ನಾನು ಆಕಿನ ಬಿಟ್ಟು ಬೇರೆ ಮದುವೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ನಿ ನಮ್ಮ ಸಚಿನ್ಗೆ. ಆದರೆ ಹಂಗೆ ಆಗ್ದಿರೋ ಹಂಗೆ ಆ ದೇವ್ರ ಮಾಡಿಬಿಟ್ಟ. ಚಲೋ ಆಯ್ತು. ಮತ್ತು ನಮ್ಮ ಅಂಕಿತನೂ ಒಂದು ಮಗು ಆಯಿತು. ಆಕೆಗೂ ಇನ್ನೊಂದು ಗಂಡು ಹುಟ್ಟಿಬಿಟ್ರೆ ಮುಗಿದೋಯ್ತು. ಅಲ್ಲಿ ಹೆಂಗದಾಳೋ ಏನೋ, ಹೋಗ್ಬೇಕನ್ನತನು ಹೋಗಿ ಬರ್ಬೇಕು ಒಂದ್ಸರಿ. ನನ್ನ ಮಗಳು ಹೆಂಗದ ಅಂತ ನೋಡ್ಕೊಂಡು ಬರ್ಬೇಕು. ಮಂಜವ್ವ ಏನಾರು ತೊಂದ್ರೆ ಕೊಟ್ರೆ ಏನು ಮಾಡೋದು? ಮೊದಲು ಪಾಪ ಇನ್ನೂ ಹಸಿ ಮೈ, ಈಗಿನ್ನ 9ರಾಗ ಬಿದ್ದದಂತೆ ಕಳಿಸಿದ್ವು. ಮತ್ತು ಅಲ್ಲಿ ಹೆಂಗೆ ನೋಡ್ಕೊಳತ್ತಾಳೋ ಏನೋ. ನನಗಂತೂ ಬರೀ ಗಾಬರಿನ ಆಗ್ತದೆ. ಏನಾಗತ್ತೋ ಏನಿಲ್ಲೋ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ದೇವ್ರ ಪುಣ್ಯದಿಂದ ಆರಾಮಾಗಿದ್ರೆ ಅಷ್ಟೇ ಸಾಕು. ಏನಮ್ಮ ಘಮ 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 ಅಂತ ಅಲ್ಲಿವರೆಗೂ ವಾಸನೆ ಬರಾಕತ್ತತಿ. ಏನು ಮಾಡಾಕತ್ತಿ? ಇಷ್ಟು ಘಮ ಘಮ ಅನ್ನೋದು ಗೊತ್ತು. ನಾನಂತೂ ಘಮ ಘಮ ಅನ್ನೋದಕ್ಕೆ ನಮ್ಮ ಅವ್ವ ಏನು ಮಾಡ್ತಾಳ ಅಂತ ನೋಡಿದ್ರೆ ಆತಂತ ಬನ್ನಿ. ಏನಿವತ್ತು ಇಷ್ಟೆಲ್ಲ ವೆರೈಟಿ ಮಾಡಿದಿ? ಏನಿವತ್ತು ಸಮಾಚಾರ? ಅಯ್ಯೋ ಹಾಗೇನಿಲ್ಲಪ್ಪ, ಏನು ಅಂಥದ್ದೇನು ಸ್ಪೆಷಲ್ ಮಾಡಿಲ್ಲ. ಅನ್ನ ಮತ್ತು ಒಂಥರ ಪನ್ನೀರ್ದು ಅವು ಇವೆಲ್ಲ ನೋಡಿದ್ನಿ ಫೋನ್ಯಾಗ. ಮಾಡಿರಾತ್ ತಡಿ ತಿಂತಾಳ ಪಾಪ ಆಕಿನೂ ಅಂತ ಕೆಲಸ ಮಾಡಿದ್ನಿ. ಅಮ್ಮಗೂ ಎಲ್ಲ ಈಗ ತಿನ್ಬೇಕು ಅನಿಸ್ತಲ್ಲ, ತಿನ್ನಲಿ ಅಂತ ಮಾಡೀನಿ. ಆಕೆ ಎಲ್ಲಿದ್ದಾಳೋ ಏನೋ. ಅವಾಗ ಹೇಳಿದನು ಸ್ವಲ್ಪ ಗುಳಿಗೆ ಹಾಕೊಂಡ್ರೆ ರೆಸ್ಟ್ ಮಾಡೋ ಕೆಲಸ ಜಾಸ್ತಿ ಮಾಡಬೇಡ ಅಂತ ಹೇಳಿದನು. ಮೊದ್ಲು ಆಕೆಗೆ ಬೆಡ್ ರೆಸ್ಟ್ ಹೇಳಿದಾರೆ. ಮತ್ತು ಬೆಡ್ ರೆಸ್ಟ್ ಮಾಡ್ಬೇಕು. ಮತ್ತು ಅದನ್ನ ಬಿಟ್ಟಕ್ಕೆ ಹಂಗೆ ಓಡಾಡಕತ್ತಲ್ಲ ಅಂದ್ರೆ ಮತ್ತು ಅದೆಲ್ಲಿ ಆರಾಮಾಗಬೇಕು. ಅದಕ್ಕೆ ವಜ್ಜೆದದು ಏನು ಎತ್ತಕ್ಕೆ ಹೋಗ್ಬೇಡ ಅಂತ ಹೇಳಿದನು. ನೀನು ಸ್ವಲ್ಪ ನೋಡ್ಕೊಂತಿರಪ್ಪ. ಮಾತಾಕಿ ಕಾಸು ಏನಾರ ವಜ್ಜೆ ಗಿಜ್ಜೆ ಎತ್ತಿ ಏನಾರ ಮಾಡ್ಕೊಂಡ್ರ ಮೊದಲು ಗೊತ್ತಿಲ್ಲ ಆಕಿ. ನೀ ಹೇಳಿದ್ರು ಮುಗಿತಮ್ಮ. ಆಕೆ ಕೇಳ್ತಾ ತಗೋ, ಏನು ಯೋಚನೆ ಮಾಡಬೇಡ. ನಾನು ಕೇಳಿದಾಳು ನೋಡ್ಕೊಂಬರ್ತಂತ ತಡಿ ಏನು ಮಾಡತ್ತಾಳ ಅಂತೇಳಿ. ಸರಿ ನೋಡ್ಕೊಂಡು ಬಾ. ಮತ್ತು ಹಂಗೆ ಇನ್ನೊಂದು ಹೇಳಕ್ಕಿಗೆ ಕೈಯೆಲ್ಲ ತೊಳ್ಕೊಂಡು ಬಾ ಅಂತೇಳಿ. ಬಿಸಿ ಬಿಸಿ ಊಟ ಮಾಡ್ತಾಳ. ನೀವು ಅಪ್ಪಿಲ್ಲದಾನ? ಅಪ್ಪ ಹೊರಗೆ ಇರ್ಬೇಕು. ಹೊಲ ಕಡೆ ಹೋಗ್ಯಾನ. ಮತ್ತು ಹೊಲ ಕಡೆ ಇವತ್ತೇನು ಹೋಗಂಗಿಲ್ಲಲ್ಲ. ನೋಡಿ ಇಲ್ಲೇ ಇರ್ಬೇಕರಿ ನಿಮ್ಮ ಅಪ್ಪನ ಊಟಕ್ಕೆ. ಅಷ್ಟು ಸೇರಿ ಊಟ ಮಾಡ್ಬಿಡೋನು. ಇನ್ನೂ ಬಿಸಿ ಬಿಸಿದ ಐತಿ. ಮಜ್ಜಿಗೆ ಸಾರು ಮಾಡಕ್ಕಿಟ್ಟನು. ಮಜ್ಜಿಗೆ ಸಾರು? ಮಜ್ಜಿಗೆ ನಾಮ್ರಾನು ಬೇ? ಅಯ್ಯೋ ಮಜ್ಜಿಗೆ ನಾಮ್ರಪ್ಪ, ನೀನು ಮಜ್ಜಿಗೆ ಸಾರು ಅನ್ನಿ. ಸರಿ ಸರಿ ಹೋಗಿ ಕರ್ಕೊಂಬರೋಗ ಅವ್ರನ್ನ. ನಾನು ಇನ್ನೂ ಸಣ್ಣ ಹುಡುಗನ ಮಾಡಿದಂಗೆ ಸಣ್ಣ ಹುಡುಗ ಹೇಳ್ತಿಯಲ್ಲ, ಚಾಕ್ಲೇಟ್ ಕೊಡ್ತಾನೆ ಹೋಗಪ್ಪ ಕರ್ಕೊಂಬರೋಗ ಅಂತೇಳಿ ಹಂಗೆ ಹೇಳಕತ್ತೀನಿ ನೋಡಿ ನನಗೆ. ಆಯಿತು ಕರ್ಕೊಂಬರ್ತಾನೆ. ಸರಿ ಸರಿ ಗೌರಿ, ನಿನ್ನ ಮುಂದೆ ನಾನು ಅವತ್ತು ಹೇಳಬೇಕಾದ್ರೆ ತಲೆ ತಿರುಗಿಬಿಟ್ಟೆ. ಆದರೂ ನಿನಗೆ ಹೇಳೋದು ನಾನು ಮರ್ತು ಅದಕ್ಕೆ ಬೇಜಾರಾಗೈತಿ. ನೀನು ಅದಕ್ಕೆ ನನ್ನ ಜೊತೆ ಮಾತಾಡತ್ತಿಲ್ಲ ಅಲ್ಲ? ಹಾಂ ಹೇಳು ಗೌರಿ. ನಾನು ತಾಯಿ ಆಗಕತ್ತಾನೆ. ನನಗೀಗ 1.5 ತಿಂಗಳು ಮುಗಕ್ಕೆ ಬಂದಾವು. ನಾನೀಗ 2 ತಿಂಗಳು ಬಸರದೇನೆ. ಎಲ್ಲ ನೀನು ಕೊಟ್ಟ ಆಶೀರ್ವಾದದಿಂದ. ನೀನೇನಾದರೂ ಆಶೀರ್ವಾದ ಮಾಡಲಿಲ್ಲ ಅಂದಿದ್ರೆ ಅವತ್ತು ನಾನು ಕಣ್ಣೀರು ಹಾಕಬೇಕಾದ್ರೆ ನನಗೆ ಯಾರೋ ಏನೋ ಬಂದು ನನ್ನ ತಲೆ ಮೇಲೆ ಕೈ ಇಟ್ಟಂಗಾಯ್ತು. ಅದು ನಾನು ಬಿದ್ದಿದ್ನಲ್ಲ ಅವಾಗ. ನೀನೇ ಏನೋ ಆಶೀರ್ವಾದ ಮಾಡಿದಂಗೆ ಆಯ್ತು ನನಗೆ. ನೀನು ನಮ್ಮ ಮನೆಗಿರುವಾಗ ನಮಗೆಲ್ಲ ಒಳ್ಳೇದಾಗತ್ತೆ ಗೌರಿ. ನಿನ್ನಿಂದಾಗೆ ಎಷ್ಟೆಲ್ಲ ಒಳ್ಳೇದಾಗತ್ತದು ಗೊತ್ತು. ನನಗೆ ನಿನ್ನಿಂದ ಎಲ್ಲ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡೇನು ಗೌರಿ. ನೀನು ಯಾವಾಗ ನಮ್ಮ ಮನೆಗೆ ಬಂದಿಯೋ ಅವಾಗಿಂದ ನಮ್ಮ ಮನೇಲಿ ಖುಷಿ ಸಂತೋಷ ಎಲ್ಲ ಇದೆ. ಅವಾಗ ನೀನು ಇದ್ದಾಗ, ಗಂಗಾ ಇದ್ದಾಗ ಅಷ್ಟು ಇದಿರಲಿಲ್ಲ. ನೀನು ನಮ್ಮ ಮನೆಗೆ ಯಾವಾಗ ಕಾಲಿಟ್ಟು ಅವಾಗಿಂದ ಎಲ್ಲ ಒಳ್ಳೇದಾಗ್ತಾಯಿದೆ. ಅದಕ್ಕೆ ವಿಷ ಕುಡಿದಿದ್ರು. ಅವರು ಆರಾಮಾಗಿ ಡಿಲಿವರಿ ಆಗಿ ಮಗುನ ಕರ್ಕೊಂಡು ಮತ್ತೆ ಗಂಡು ಮನೆಗೆ ಹೋಗೋವಾಗಾಯಿತು. ಅತ್ತೆ ಮಾವ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡೋದಾಯಿತು. ಆಮೇಲೆ ನೀನು ಬಂದಾಗಿಂದ ಒಟ್ಟಿನಲ್ಲಿ ಎಲ್ಲ ಒಳ್ಳೇದೇ ಆಗ್ತಾಯಿದೆ. ನಮ್ಮ ಸುಂದರಿ ಅಕ್ಕ ತಾಯಿ ಆಗ್ತಾಯಿದ್ದಾಳೆ. ಆಕೆಗೂ ಏನಿಲ್ಲ ಅಂದರೂ ಇನ್ನೊಂದು 2 ತಿಂಗಳು ಅಥವಾ 3 ತಿಂಗಳಲ್ಲಿ ಪಾಪು ಬಂದುಬಿಡುತ್ತೆ. ಆಮೇಲೆ ನಾನು ಇನ್ನೂ ಏನಿಲ್ಲ ಅಂದರೂ ಒಂದು 10 ತಿಂಗಳು ನಾನು ಕಾಯಬೇಕು. ಆಮೇಲೆ ನನ್ನ ಹೊಟ್ಟೆಲಿ ಒಂದು ಮಗು ಬೆಳೀತಾ ಇದೆಯಲ್ಲ, ಅದನ್ನ ನಾನು ಎತ್ಕೊಂಡು ಮುದ್ದಾಡ್ತಾ ಇರ್ತೀನಿ. ಎಲ್ಲ ಆಗಿದ್ದು ಯಾರಿಂದ ಹೇಳೋ ಗೌರಿ? ಎಲ್ಲ ಆಗಿದ್ದು ನಿನ್ನಿಂದಾನೆ. ಹಾಗಾದರೆ ನನ್ನಿಂದ ಅಲ್ಲ ಬಿಡು. ನೀನು ಖುಷಿ ವಿಚಾರ ಹೇಳಿದ್ದು ಗೌರಿಯಿಂದನಾ? ಅಂದ್ರೆ ನನ್ನಿಂದ ನೀನೇನು ಅಮ್ಮ ಆಗತ್ತಿಲ್ಲ, ಗೌರಿಯಿಂದ ಅಮ್ಮ ಆಗತ್ತೀಯಾ? ಅಯ್ಯೋ ರೀ, ಏನು ಮಾತಾಡ್ತಾ ಇದ್ದೀರಾ ನೀವು? ಈ ರೀತಿ ಎಲ್ಲ ಮಾತಾಡ್ತೀರಲ್ಲ, ನಿಮ್ಗೇನು ಅನ್ಸಂಗಿಲ್ಲ? ಅಯ್ಯೋ ನಾನೇನಂದೆ ಅಮ್ಮ? ನಾನೇನು ಅನ್ಬಾರ್ದು. ಅಂದರೆ ದೇವರು ಅಂದರೆ ವರ ಕೊಟ್ಟ. ನೀನು ನಿನಗೆ ಗೌರಿ ನಿನಗೆ ವರ ಕೊಟ್ಟಿದ್ದಾಳಲ್ಲ, ಅದಕ್ಕೆ ನಿನಗೆ ಮಗು ಆಗ್ತಾ ಇದೆಯಾ ಅಂತ ಕೇಳಿದೆ. ನನ್ನಿಂದ ಏನೂ ಆಗ್ತಾ ಇಲ್ವಾ ಅಂತ ಕೇಳಿದೆ ಅಷ್ಟೇ. ರೀ, ನೀವಿಲ್ಲ ಅಂದರೆ ಹೇಗೆ ಮಗು ಆಗುತ್ತೆ? ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ದೇವರ ಆಶೀರ್ವಾದ ಬೇಕು ಅಲ್ಲ. 3 ವರ್ಷ ಆಯಿತು, ಮದುವೆ ಆಗಿ ಆಗಿರಲಿಲ್ಲ. ಅತ್ತೆ 1 ವರ್ಷ ಟೈಮ್ ಕೊಟ್ಟಿದ್ರು. ಅಷ್ಟರಲ್ಲಿ ಮಗು ಆಗಲಿಲ್ಲ ಅಂತಿದ್ರೆ ನಿಮಗೆ ಇನ್ನೊಂದು ಮದುವೆ ಆಗಬೇಕಾಗಿತ್ತು. ಅಕಸ್ಮಾತ್ ನಿಮಗೆ ನಾನು ಏನಾದರೂ ಇನ್ನೊಂದು ಮದುವೆ ಮಾಡಿದ್ದೀನಿ ಅಂತ ಅನಿಸಿದ್ರೆ, ನೀವು ಒಪ್ಕೊಂಡಿದ್ರೆ ನಾನು ಅವತ್ತೇ ಸತ್ತಂಗೆ ಆಗ್ತಿತ್ತು ರೀ. ಏನು ಮಾತಾಡ್ತಾ ಇದೀಯ ನೀನು ಅಮ್ಮ? ಸುಮ್ಮನಿರು. ಹೌದು ರೀ, ಆದರೆ ಇಷ್ಟು ದಿನ ನಿಮಗೆ ನಾನು ನಗ್ನಗ್ತಾ ಹೇಳ್ತಾ ಇದ್ನಲ್ಲ, ಇವಾಗ ನಾನು ನಮ್ಮ ಮನಸ್ಸಲ್ಲಿರೋ ಭಾವನೆನ ಹೇಳ್ತೀನಿ ಕೇಳಿ. ನಾನು ನಿಮ್ಮ ಮುಂದೆ ಹೇಳ್ತಿದ್ದೆ ನಿಮ್ಗೆ ಬೇರೆ ಮದುವೆ ಮಾಡ್ತೀನಿ, ನೀವು ಬೇರೆ ಮದುವೆ ಆಗಬೇಕು ಅಂತ. ನೀವು ಅಕಸ್ಮಾತ್ ಏನಾದರೂ ಅಪ್ಪಿ ಹ್ಞೂ ಆಯಿತು ನಾನು ಆಗ್ತೀನಿ ಅಂತ ಅಂದಿದ್ರೆ ನಾನು ಸತ್ತೇ ಹೋಗ್ತಾ ಇದ್ದೆ ರೀ. ನಾನು ಸತ್ತೇ ಹೋಗ್ತಾ ಇದ್ದೆ. ಯಾಕಂದರೆ ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ.
ನನ್ನ ಜೀವನ ಎರಡು ನೀವೇ ಅಂತ ಅಂದ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನೀವೇನಾದರೂ ಇಲ್ಲ ಅಂದಿದ್ರೆ ಅಷ್ಟೇ. ಅದಕ್ಕೆ ನಿಮ್ಮ ಮುಂದೆ ನಾನು ಸುಮ್ಮನೆ ಹೇಳ್ತಾ ಇದ್ದೆ. ಅಕಸ್ಮಾತ್ ನೀವೇನಾದರೂ ಬೇರೆ ಮದುವೆ ಆಗೋದು ಕಪ್ಕೊಂಡಿದ್ರೆ, ಬೇರೆ ಮದುವೆ ಆದಮೇಲೆ ನಾನು ಹೋಗಿ ಹೊಳೆಗೋ ಕೆರೆಗೋ ಅಥವಾ ಬಾವಿಗೋ ಬಿಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಾನು ಸತ್ತೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಸಾಕು ಸುಮ್ಮನಿರು ಅಮ್ಮು, ಏನು ಮಾತಾಡತ್ತೀನಿ ನೀನು? ಈ ಮಾತನ್ನೆಲ್ಲ ನೀನು ಏನಾದರೂ ನನಗೆ ಅವಾಗ ಹೇಳಿದ್ರ ನಾನು ಹಾಕ್ತೀನಿ. ಅಲ್ಲ, ನಾನು ಆಗೋ ಕಳಿಸಿದ ಮಾತು ಅಂತ ನಿನಗೆ ನಾನು ಅವಾಗ ಹೇಳಿದ್ದೀನಿ. ನೀನು ಮಗು ಆಗಲಿ ಮಗು ಆಗದೇ ಇರಲಿ, ನೀನು ಒಬ್ಬಳೇ ನಾನು ಹೆಂಡ್ತಿ ಅಂತ ನಾನು ಅವತ್ತೇ ಹೇಳ್ತಿ ತಾನೆ ನಿನಗೆ. ಆದರೆ ನಮ್ಮ ಗೌರಿ ಆ ರೀತಿ ಆಗೋದು ಬಿಡಲಿಲ್ಲ. ಆ ತಾತನು ಹೇಳಿರೋ ಹಾಗೆ, ಅವ್ರು ಹೇಳಿರೋ ಹಾಗೆ ನಾನು ಇವಾಗ ಅವ್ರು ಹೇಳಿದ್ದು ಇವಾಗ ಅಲ್ವಾ, ಅದಕ್ಕೆ ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ. ನನಗೆ ಎಷ್ಟು ಖುಷಿ ಆಗ್ತಾ ಇದೆಯಾ ಗೊತ್ತಾ ರೀ? ತುಂಬ ತುಂಬ ಖುಷಿ ಆಗ್ತಾ ಇದೆ ರೀ. ನನಗಿದ್ರೆ ಯಾರ ಮುಂದೆ ಹೇಳಬೇಕು, ಎಷ್ಟು ಖುಷಿ ಪಡಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಪ್ಪ ಅಮ್ಮಂಗೂ ಹೇಳಿದ್ರಿ ಅಲ್ವಾ? ಹಾಂ, ನಿಮ್ಮ ಅಪ್ಪ ಅಮ್ಮಂಗೂ ಹೇಳಿದ್ವಿ, ಅವರು ಖುಷಿಪಟ್ಟರು. ನಿಮ್ಮಮ್ಮ ಏನೋ 4ರಾಗ ಬಂದು ಕಳ್ಕುಪ್ಸ ಮಾಡಿ ನೀನನ್ನು ಒಂದು 10-15 ದಿನ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಅಮ್ಮ ಬೇಡ ಅಂತ ಇದ್ದಾರೆ. ನಾನೇ ಹೋಗಿ ಬರಲಿ ಬಿಡಿ, ಆಕೆಗೂ ಜಾಗ ಸ್ವಲ್ಪ ಚೇಂಜ್ ಆಗಲಿ, ಆಕೆ ಸ್ವಲ್ಪ ಅಡ್ಡಾಡಿ ಬರಲಿ, ಸ್ವಲ್ಪ ದಿನ ಅಲ್ಲಿ ಇರಲಿ ಅಂತ ಹೇಳೀನಿ. ನಿನಗೆ ಹೋಗೋಕೆ ಒಪ್ಪಿಗೆ ಇದೆಯಲ್ಲ? ಏನು ರೀ ಹಿಂಗೆ ಕೇಳ್ತೀರಾ? ತವ್ರ ಮನೆಗಂದ್ರೆ ಯಾರಾದರೂ ಹೋಗ್ತಾ ಇರ್ತಾರೇನ? ತವ್ರ ಮನೆಗಂದ್ರೆ ಮೊದಲು ಓಡೋಗ್ತಾರೆ. ನೀವು ಒಳ್ಳೆ ನನ್ನ ಆಸೆಗಳನ್ನ ನೀವು ಮೊದಲಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ರೀ ನಿಮ್ಮಂಥ ಗಂಡ ಸಿಕ್ಕಿರೋದಕ್ಕೆ ನಾನು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಆದರೆ ಆ ದೇವ್ರಿಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಸಾಕಾಗಲ್ಲ ರೀ. ಯಾಕಂದರೆ ನಿಮ್ಮಂಥ ಗಂಡ ನನಗೆ ಸಿಕ್ಕಿರೋದೇ ನನ್ನ ಅದೃಷ್ಟ. ಈಗಿನ ಕಾಲದಲ್ಲಿ ಇಂಥ ಗಂಡ ಸಿಗೋದು ತುಂಬಾ ರೇರ್ ಅಲ್ವಾ? ಓ ಹೌದಾ? ಹಾಗಾದರೆ ಇಂಥ ಹೆಂಡತಿ ಸಿಗೋದು ತುಂಬಾ ರೇರು. ಮತ್ತು ನೀನು ಎಷ್ಟು ಒಳ್ಳೆಯವಳು. ಅಪ್ಪ ಅಮ್ಮ ಏನೇ ಅಂದ್ರೂ ಸಹಿಸ್ಕೊಂಡು ಹೋಗಿ ಎಲ್ಲ ಕೆಲಸನೂ ಮಾಡ್ಕೋತೀಯ. ನಮ್ಮ ತಂಗಿನೇ ಮಾಡ್ತಾ ಇರಲಿಲ್ಲ, ಆದರೆ ನೀನು ಎಲ್ಲನೂ ಮಾಡ್ತೀಯ. ಇದಿಲ್ಲ ಅಂದೋ ಆಗಿಲ್ಲ, ಎಲ್ಲನೂ ಅಮ್ಮಂಗೆ ಹೊಂದ್ಕೊಂಡು ಹೋಗಿದೀಯ. ನನಗೆ ಅದೇ ಅಷ್ಟೇ ಬೇಕಲ್ವಾ? ಸರಿ, ಅಮ್ಮ ನಿನ್ನ ಊಟಕ್ಕೆ ಕರೆದಿದ್ದಾರೆ, ನಡಿ ಹೋಗೋಣ. ಊಟನಾ? ಸರಿ. ಅತ್ತೆ ಅಡುಗೆ ಎಲ್ಲ ಮಾಡಿದ್ರಾ? ಅಯ್ಯೋ, ನಾನು ಎದ್ದ ಮೇಲೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ. ಇವತ್ತು ನಿನಗೋಸ್ಕರ ಸ್ಪೆಷಲ್ ಅಡುಗೆ ಮಾಡಿದಾಳಮ್ಮಮ್ಮ, ಬಾ ನೋಡುವಂತೆ. ಹೌದಾ? ಅತ್ತೆ ಅಷ್ಟೆಲ್ಲ ಅಡುಗೆ ಮಾಡಿದಾರಾ? ಬಟ್ ಇನ್ನೊಂದು ಸರಿ ನಾನು ಹಗ್ ಮಾಡಿ ಒಂದು ಕಿಸ್ ಕೊಡು ಅಮ್ಮು. ಅಯ್ಯೋ ರೀ, ನಡೀರಿ ಇವಾಗ. ನೀನು ಹಗ್ ಮಾಡಿಲ್ಲ ಅಂದರೆ ನಾನು ಬರಲ್ಲ. ಅಯ್ಯೋ ದೇವ್ರೆ, ಓಕೆನಾ? ಅಯ್ಯೋ 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 ಅಯ್ಯೋ, ನಾನೇನು ನೋಡಲಿಲ್ಲ. ಅಯ್ಯೋ ರೀ ಅತ್ತೆ, ನೀವು ಒಳ್ಳೆ. ಅದು ಅತ್ತೆ, ಇವರು ನೀವು ಕರೆದ್ರಿ ಅಂತ ಅಂದರು, ಬರ್ತಾ ಇದ್ದೆ ಅತ್ತೆ. ನೀವೇ ಬರಕ್ಕೆ ಹೋದ್ರಿ? ಅಯ್ಯೋ, ನಾ ಬಂದು ನಿಮಗೆ ತೊಂದರೆ ಮಾಡಿನಲ್ಲ. ಅಲ್ಲ, ನಾನು ಸಚಿನ ನೀನು ಕರೆದು ಬಾ ಅಂತ ಹೇಳಿದ್ರೆ ನೀನೇನು ಮಾಡಕತ್ತಿಲ್ಲ? ಹಾಂ, ಓ ಹೆಂಡ್ತಿ ಮೇಲೆ ಪ್ರೀತಿ ಉಕ್ಕಿ ಹರಿಯಾಕತ್ತದಲ್ಲ? ಅಯ್ಯೋ ಅಮ್ಮ, ಹಾಗಲ್ಲ. ಅದು ಕರೆಯಾಕ ಬಂದಿದ್ನಿ, ಕರೆದ್ನಿ, ಯಾಕೆ ಮಾತುಗಳನ್ನ ಕೇಳಿ ಸ್ವಲ್ಪ ಏನೋ ಖುಷಿ ಆಯಿತು. ಹಾಗೆ ಒಂದು ಹಗ್ ಮಾಡೋಣ ಅಂತ ಹೇಳಿ ತಬ್ಕೊನಿ, ಅಷ್ಟ್ರಾಗ ನೀನು ಬಂದು ನೋಡು. ಅಂದರೆ ನಾ ಬಂದೆಲ್ಲ ಹಾಳು ಮಾಡಿ ಅಂತ ಅನಿಸತಿ ಅಲ್ಲ? ಹಾಗೇನಿಲ್ಲಮ್ಮ, ನಡ್ರಿ ಊಟ ಮಾಡೋದು. ನಾನು ನಿಮ್ಮ ಅಪ್ಪನ ಕರೆದು ಬಾ ಅಂತ ಹೇಳಿನಿ, ಹಂಗ ಅಮ್ಮನ ಕರಿ ಅಂತ ನೀನು ನೋಡೋದಿಲ್ಲ. ಹೆಂಡತಿ ಜೊತೆ ಡೇಟ್ ಹಾಡ್ಕೊಂತ ನಿಂತು ಬಿಟ್ಟಿಪ್ಪ. ನಿಮ್ಮ ಅಪ್ಪನ ಕರೆದೇ ಇಲ್ಲ? ಅಯ್ಯೋ ಅಮ್ಮ, ಫಸ್ಟ್ ಅಪ್ಪನ ಕರೆದ್ನಿ, ಅಪ್ಪ ಕೈ ತೊಗೊಂಡು ಬರ್ತಾನೆ ಅಂತ ಅಂದಿದ್ದಕ್ಕೆ ಆಮೇಲೆ ಅಮ್ಮನ ಕರೆಯಾಕಂತ ಬನ್ನಿ. ಏನಮ್ಮ ನೀನು, ನಡಿ. ಇವ್ರು ಮಾಡೋದು ಒಂದೆರಡಲ್ಲ. ಇವಾಗ ನನಗೆ ತಲೆ ಎತ್ಕೊಂಡು ಅತ್ತೆಗೆ ಮುಖ ತೋರ್ಸೋಕ್ಕೂ ಆಗ್ತಾ ಇಲ್ಲ. ನಾಚ್ಕೊಂಡು ಸಾಕಮ್ಮು, ಬಾ ಇನ್ನು ಊಟ ಮಾಡ್ಬಾ. ನಿನಗೋಸ್ಕರ ಇವತ್ತು ಸ್ಪೆಷಲ್ ಅಡುಗೆ ಮಾಡೇನು. ನಿನಗೆ ಏನು ಇಷ್ಟ ಆಗುತ್ತೋ ಅದನ್ನು ತಿನ್ಬಾ, ಹೊಟ್ಟೆ ತುಂಬ. ಸರಿ ಅತ್ತೆ ನೀವೇ ಯಾಕೆಲ್ಲ ಮಾಡೋಕೆ ಹೋಗಿದ್ರಿ? ನಾನು ಬರ್ತಿದ್ನಲ್ಲ. ಅಯ್ಯೋ ಬಾ, ಇವಾಗ ಊಟ ಮಾಡೋಣ, ಆಮೇಲೆ ನೀನು ಮಾಡೋ ಅಂತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದ್ರಿ, ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.